ರಾಜ್ಯ ಸರ್ಕಾರ GBA ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉತ್ಸುಕದಲ್ಲಿದೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಾದಂತಹ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಮೊದಲು ಯಾವುದು ಮಾಡುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈ ಥರದ ಚರ್ಚೆಗಳು ನಡೀತಾ ಇದ್ದಾವೆ. ಆದಷ್ಟು ಬೇಗ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ರಾಜ್ಯ ಚುನಾವಣಾ ಆಯೋಗ ಇದಕ್ಕೆ ತಯಾರಿ ಇದೆಯಾ, ಮೊದಲು ಯಾವ ಚುನಾವಣೆಯನ್ನು ಮಾಡುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಚುನಾವಣಾ ಆಯುಕ್ತರಾದಂಥ GS ಸಂಗ್ರೇಶಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ನೀವು GBA ಚುನಾವಣೆ ಮಾಡುವಂಥ ಅನಿವಾರ್ಯತೆ ಇದೆ, ಅದನ್ನು ಜನವರಿ ಫೆಬ್ರವರಿಗೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಬಹಳಷ್ಟು ಬಾರಿ ಹೇಳಿದಿರಿ. ಅದರ ನಡುವೆಯೂ ಕೂಡ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇರೋದ್ರಿಂದ ಯಾವುದು ಚುನಾವಣೆ ಫಸ್ಟ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇದ್ದಾವೆ. ತಮಗೆ ಯಾವುದು ಮಾಡಬೇಕಾದಂಥ ಮಾಡುವಂತಹ ಪ್ರಕ್ರಿಯೆಯಲ್ಲಿದ್ದೀರಿ ಅಂತ ಸರ್? ನಾವು ಈಗ ಪ್ರಪ್ರಥಮವಾಗಿ 5 ಕಾರ್ಪೊರೇಷನ್ಸ್ ಏನು ಬೆಂಗಳೂರಲ್ಲಿ ಹೊಸದಾಗಿ ಮಾಡಿದಾರಲ್ಲ, ಅವುಗಳನ್ನು ಮಾಡಬೇಕಾದಂಥ ಒಂದು ಪ್ರಮೇಯ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದೆ. ನವಂಬರ್ 1ಕ್ಕೆ ಮತ್ತು ನವಂಬರ್ 3, ನವಂಬರ್ 30 ಈ ರೀತಿ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮಗೆ ನಾವು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ನಾವು ಫೆಬ್ರವರಿ ಅಷ್ಟೊತ್ತಿಗೆ ಪ್ರಥಮವಾಗಿ GBA ಇಲೆಕ್ಷನ್ಗಳನ್ನು ಮಾಡ್ತೇವೆ. ಆದರೆ ZPTPದು ಇನ್ನೂ ಸ್ವಲ್ಪ ಡಿಲಿಮಿಟೇಷನ್ನ ಉಳಿದಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅದನ್ನು ಅವರು ರೀಡೂ ಮಾಡಿದ ತಕ್ಷಣ, ರಿಸರ್ವೇಷನ್ ಕೊಟ್ಟ ತಕ್ಷಣ ಅವುಗಳನ್ನು ಕೂಡ 2-3 ತಿಂಗಳ ಒಂದು ಅಂತರದಲ್ಲಿ ಕೂಡ ಮಾಡ್ತೇವೆ. ಒಂದು ವೇಳೆ ಏನಾದ್ರು ರಾಜ್ಯ ಸರ್ಕಾರ ತೀರ್ಮಾನಿಸಿ ಮೊದಲು ನಾವು ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡೋಣ, ಆನಂತರ GBA ಮಾಡೋಣ ಅಂದರೆ ರಾಜ್ಯ ಚುನಾವಣಾ ಆಯೋಗ ತಯಾರಿದೆಯಾ ಅಂತ ಸರ್? ನೋ ಫಸ್ಟ್ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಪಾಲಿಸಬೇಕಾಗಿದೆ. ರಾಜ್ಯ ಸರ್ಕಾರ ಕೊಡಲಿ, ಫಸ್ಟು ಏನೋ ರಿಸರ್ವೇಷನ್ ಲಿಸ್ಟನ್ನು ಕೊಟ್ಟು ಆದಮೇಲೆ ಆ ತಾರೀಖೆಗಳನ್ನು ನಿಗದಿಪಡಿಸುವುದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ. ಅವರಿಗೆ ಇದನ್ನು ರಿಸರ್ವೇಷನ್ ಕೊಡುವುದು ಅಷ್ಟೇ ಅವರ ಜವಾಬ್ದಾರಿ, ಚುನಾವಣೆ ನಡೆಸುವುದನ್ನು ನಮ್ಮ ಜವಾಬ್ದಾರಿ. ಹೀಗಾಗಿ ಪ್ರಥಮವಾಗಿ GBA ಇಲೆಕ್ಷನ್ನ ಮಾಡೋದು. ನೀವೇನೋ ಫಸ್ಟು GBA ಅಂತೀರಿ ಸರ್, ಬಟ್ ಒಂದಷ್ಟು ರಾಜಕೀಯ ಕಾರಣಗಳು, ರಾಜಕೀಯ ಇಚ್ಛಾಶಕ್ತಿಗಳು ಕೂಡ ರಾಜಕೀಯ ಪಕ್ಷಗಳಿಗೆ ಇರ್ತವೆ, ಸರ್ಕಾರಕ್ಕೂ ಕೂಡ ಇರುತ್ತೆ. ಒಂದು ರೀತಿ ರಾಜ್ಯದ ಒಂದು ಪಲ್ಸ್ ಚೆಕ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆನೇ ಮೊದಲು ಹೋಗೋಣ ಅಂತ ಅವ್ರು ಏನಾದ್ರು ನಿರ್ಧಾರ ಮಾಡಿದರೆ ತಾವು ಇಲ್ಲ ಅನ್ನೋಕ್ಕಾಗತ್ತಾ ಅಂತ ಸರ್? ಇಲ್ಲ ಆಗಲ್ಲಪ್ಪ. ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ, ಅದು ಅವ್ರಿಗೂ ಬೈಂಡಿಂಗ್ ಇದೆ, ಸರ್ಕಾರಕ್ಕೂ ಬೈಂಡಿಂಗ್ ಇದೆ, ನಮಗೂ ಬೈಂಡಿಂಗ್ ಇದೆ. ಹೀಗಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಪಾಲಿಸಲೇಬೇಕು. ಅದ್ರ ಬಿಟ್ಟು ನಾವು ಏನು ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ZPTPಗಳಿಗಿಂತ ಪೂರ್ವದಲ್ಲಿ ಅವುಗಳನ್ನೇ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಮಾಡಿದರೂ ಏನು ತಪ್ಪಿಲ್ಲ, ಸಾಧ್ಯತೆ ಇದೆ, ಮಾಡ್ಬೋದು. ಯಾಕೆ ಮಾಡಬಾರ್ದು? ಅಸೆಂಬ್ಲಿ ಮಾಡಲ್ಲ, 224 ಕ್ಷೇತ್ರಕ್ಕೆ ಮಾಡ್ತಾರೆ, 28 ಲೋಕಸಭಾ ಒಮ್ಮೆಲೆ ಮಾಡ್ತಾರಲ್ಲ, ಹಾಗೆ ಕರೆಕ್ಟಾ? ಮಾಡಿದರೆ ಆ ರೀತಿಯಾಗಿ ಒಂದು ನಿರ್ಧಾರ ಮಾಡಿದರೆ ನೀವು ಮಾಡ್ತೀವಿ ನಾವು ತಯಾರಿರಲೇಬೇಕು, ಆಗೇ ಆಗ್ತೀವಿ ನಾವು. ನಿಮಗೆ ಸಿಬ್ಬಂದಿ ಕೊರತೆ ಮತ್ತೊಂದು ಸಮಸ್ಯೆ ಅಂತ ಏನಾಗಲ್ಲ ಸರ್? ಕೊಡಲೇಬೇಕಲ್ಲ ರಾಜ್ಯ ಸರ್ಕಾರ ಕೊಡಲೇಬೇಕಲ್ಲ. ಸಂವಿಧಾನದತ್ತವಾದಂಥ ಇವೆಲ್ಲ ಕೆಲಸಗಳಿಗೆ ರಾಜ್ಯ ಸರ್ಕಾರ ಮ್ಯಾನ್ ಪವರ್ ಕೊಡಲೇಬೇಕಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ಆದರೂ ಕೂಡ ನೀವು ರೆಡಿಯಾಗಿದ್ದೀರಿ. ಸರ್ಕಾರ ಸೌಕರ್ಯಗಳನ್ನು ಕೊಟ್ಟರೆ, ಚುನಾವಣಾ ರಿಸರ್ವೇಷನ್ನು ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟರೆ ರಾಜ್ಯ ಚುನಾವಣಾ ಆಯೋಗ ರೆಡಿ ಇದೆ. ಎಸ್, ಮಾಡಲಿಕ್ಕೆ ರೆಡಿ ಇದ್ದೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ರಾಜ್ಯ ಚುನಾವಣಾ ಆಯೋಗದ ಮಾತು, ಆಯುಕ್ತರ ಮಾತು. ಬಹಳ ಪ್ರಮುಖವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಕೂಡ ಮಾಡೋಕ್ಕೆ ಒಂದು ಸೂಚನೆ ಏನಾದ್ರು ಸರ್ಕಾರದಿಂದ ಬಂದರೆ ನಾವು ರೆಡಿ ಇದ್ದೇವೆ. ಬೆಂಗಳೂರು 5 ಪಾಲಿಕೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾದಂತಹ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಕೂಡ ಒಟ್ಟಾಗಿ ನಡೆಸೋಕೆ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಾಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ GBA ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉತ್ಸುಕದಲ್ಲಿದೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಾದಂತಹ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಮೊದಲು ಯಾವುದು ಮಾಡುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈ ಥರದ ಚರ್ಚೆಗಳು ನಡೀತಾ ಇದ್ದಾವೆ. ಆದಷ್ಟು ಬೇಗ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ರಾಜ್ಯ ಚುನಾವಣಾ ಆಯೋಗ ಇದಕ್ಕೆ ತಯಾರಿ ಇದೆಯಾ, ಮೊದಲು ಯಾವ ಚುನಾವಣೆಯನ್ನು ಮಾಡುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಚುನಾವಣಾ ಆಯುಕ್ತರಾದಂಥ GS ಸಂಗ್ರೇಶಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ನೀವು GBA ಚುನಾವಣೆ ಮಾಡುವಂಥ ಅನಿವಾರ್ಯತೆ ಇದೆ, ಅದನ್ನು ಜನವರಿ ಫೆಬ್ರವರಿಗೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಬಹಳಷ್ಟು ಬಾರಿ ಹೇಳಿದಿರಿ. ಅದರ ನಡುವೆಯೂ ಕೂಡ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇರೋದ್ರಿಂದ ಯಾವುದು ಚುನಾವಣೆ ಫಸ್ಟ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇದ್ದಾವೆ. ತಮಗೆ ಯಾವುದು ಮಾಡಬೇಕಾದಂಥ ಮಾಡುವಂತಹ ಪ್ರಕ್ರಿಯೆಯಲ್ಲಿದ್ದೀರಿ ಅಂತ ಸರ್? ನಾವು ಈಗ ಪ್ರಪ್ರಥಮವಾಗಿ
5 ಕಾರ್ಪೊರೇಷನ್ಸ್ ಏನು ಬೆಂಗಳೂರಲ್ಲಿ ಹೊಸ್ದಾಗಿ ಮಾಡಿದಾರಲ್ಲ ಅವುಗಳನ್ನು ಮಾಡಬೇಕಾದಂಥ ಒಂದು ಪ್ರಮೇಯ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದೆ. ನವಂಬರ್ 1ಕ್ಕೆ ಮತ್ತು ನವಂಬರ್ 3, ನವಂಬರ್ 30 ಈ ರೀತಿ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮಗೆ ನಾವು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ನಾವು ಫೆಬ್ರವರಿ ಅಷ್ಟೊತ್ತಿಗೆ ಪ್ರಥಮವಾಗಿ GBA ಇಲೆಕ್ಷನ್ ಮಾಡ್ತೀವಿ. ಆದರೆ ZPTPದು ಇನ್ನೂ ಸ್ವಲ್ಪ ಡಿಲಿಮಿಟೇಷನ್ನ ಉಳಿದಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅದನ್ನು ಅವರು ರೀಡೂ ಮಾಡಿದ ತಕ್ಷಣ ರಿಸರ್ವೇಷನ್ ಕೊಟ್ಟ ತಕ್ಷಣ ಅವುಗಳನ್ನು ಕೂಡ 2-3 ತಿಂಗಳ ಒಂದು ಅಂತರದಲ್ಲಿ ಕೂಡ ಮಾಡ್ತೇವೆ. ಒಂದು ವೇಳೆ ಏನಾದ್ರು ರಾಜ್ಯ ಸರ್ಕಾರ ತೀರ್ಮಾನಿಸಿ ಮೊದಲು ನಾವು ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡೋಣ, ಆನಂತರ GBA ಮಾಡೋಣ ಅಂದರೆ ರಾಜ್ಯ ಚುನಾವಣಾ ಆಯೋಗ ತಯಾರಿದೆಯಾ ಅಂತ ಸರ್? ನೋ ಫಸ್ಟ್ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಪಾಲಿಸಬೇಕಾಗಿದೆ. ರಾಜ್ಯ ಸರ್ಕಾರ ಕೊಡಲಿ, ಫಸ್ಟು ಏನೋ ರಿಸರ್ವೇಷನ್ ಲಿಸ್ಟನ್ನು ಕೊಟ್ಟು ಆದಮೇಲೆ ಆ ತಾರೀಖೆಗಳನ್ನು ನಿಗದಿಪಡಿಸುವುದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ. ಅವರಿಗೆ ಇದನ್ನು ರಿಸರ್ವೇಷನ್ ಕೊಡೋದು ಅಷ್ಟೇ ಅವರ ಜವಾಬ್ದಾರಿ, ಚುನಾವಣೆ ನಡೆಸುವುದನ್ನು ನಮ್ಮ ಜವಾಬ್ದಾರಿ. ಹೀಗಾಗಿ ಪ್ರಥಮವಾಗಿ GBA ಇಲೆಕ್ಷನ್ನ ಮಾಡೋದು. ನೀವೇನೋ ಫಸ್ಟು GBA ಅಂತೀರಿ ಸರ್, ಬಟ್ ಒಂದಷ್ಟು ರಾಜಕೀಯ ಕಾರಣಗಳು, ರಾಜಕೀಯ ಇಚ್ಛಾಶಕ್ತಿಗಳು ಕೂಡ ರಾಜಕೀಯ ಪಕ್ಷಗಳಿಗೆ ಇರ್ತವೆ, ಸರ್ಕಾರಕ್ಕೂ ಕೂಡ ಇರುತ್ತೆ. ಒಂದು ರೀತಿ ರಾಜ್ಯದ ಒಂದು ಪಲ್ಸ್ ಚೆಕ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆನೇ ಮೊದಲು ಹೋಗೋಣ ಅಂತ ಅವ್ರು ಏನಾದ್ರು ನಿರ್ಧಾರ ಮಾಡಿದರೆ ತಾವು ಇಲ್ಲ ಅನ್ನೋಕ್ಕಾಗತ್ತಾ ಅಂತ ಸರ್? ಇಲ್ಲ ಹಾಗಲ್ಲಪ್ಪ. ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ, ಅದು ಅವ್ರಿಗೂ ಬೈಂಡಿಂಗ್ ಇದೆ, ಸರ್ಕಾರಕ್ಕೂ ಬೈಂಡಿಂಗ್ ಇದೆ, ನಮಗೂ ಬೈಂಡಿಂಗ್ ಇದೆ. ಹೀಗಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಪಾಲಿಸಲೇಬೇಕು. ಅದ್ರ ಬಿಟ್ಟು ನಾವು ಏನು ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ZPTPಗಳಿಗಿಂತ ಪೂರ್ವದಲ್ಲಿ ಅವುಗಳನ್ನೇ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಮಾಡಿದರೂ ಏನು ತಪ್ಪಿಲ್ಲ, ಸಾಧ್ಯತೆ ಇದೆ, ಮಾಡ್ಬೋದು. ಯಾಕೆ ಮಾಡಬಾರ್ದು? ಅಸೆಂಬ್ಲಿ ಮಾಡಲೇನು 224 ಕ್ಷೇತ್ರಕ್ಕೆ ಮಾಡ್ತಾರೆ, 28 ಲೋಕಸಭಾ ಒಮ್ಮೆಲೆ ಮಾಡ್ತಾರಲ್ಲ, ಹಾಗೆ ಕರೆಕ್ಟಾ? ಹಾಂ, ಮಾಡಿದರೆ ಆ ರೀತಿಯಾಗಿ ಒಂದು ನಿರ್ಧಾರ ಮಾಡಿದರೆ ನೀವು ಮಾಡ್ತೀವಿ ನಾವು ಮತ್ತು ತಯಾರಿರಲೇಬೇಕು, ಆಗೇ ಆಗ್ತೀವಿ ನಾವು. ನಿಮಗೆ ಸಿಬ್ಬಂದಿ ಕೊರತೆ ಮತ್ತೊಂದು ಸಮಸ್ಯೆ ಅಂತ ಏನಾಗಲ್ಲ ಸರ್? ಕೊಡಲೇಬೇಕಲ್ಲ ರಾಜ್ಯ ಸರ್ಕಾರ ಕೊಡಲೇಬೇಕಲ್ಲ. ಸಂವಿಧಾನದತ್ತವಾದಂಥ ಇವೆಲ್ಲ ಕೆಲಸಗಳಿಗೆ ರಾಜ್ಯ ಸರ್ಕಾರ ಮ್ಯಾನ್ ಪವರ್ ಕೊಡಲೇಬೇಕಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ಆದರೂ ಕೂಡ ನೀವು ರೆಡಿಯಾಗಿದ್ದೀರಿ. ಸರ್ಕಾರ ಸೌಕರ್ಯಗಳನ್ನು ಕೊಟ್ಟರೆ, ಚುನಾವಣಾ ರಿಸರ್ವೇಷನ್ನು ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟರೆ ರಾಜ್ಯ ಚುನಾವಣಾ ಆಯೋಗ ರೆಡಿ ಇದೆ. ಎಸ್, ಮಾಡಲಿಕ್ಕೆ ರೆಡಿ ಇದ್ದೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ರಾಜ್ಯ ಚುನಾವಣಾ ಆಯೋಗದ ಮಾತು, ಆಯುಕ್ತರ ಮಾತು. ಬಹಳ ಪ್ರಮುಖವಾಗಿ ಸ್ಥಳೀಯ ಸಂಸ್ಥೆಗೆ ಚುನಾವಣೆಗಳನ್ನು ಕೂಡ ಮಾಡೋಕ್ಕೆ ಒಂದು ಸೂಚನೆ ಏನಾದ್ರು ಸರ್ಕಾರದಿಂದ ಬಂದರೆ ನಾವು ರೆಡಿ ಇದ್ದೇವೆ. ಬೆಂಗಳೂರು 5 ಪಾಲಿಕೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾದಂತಹ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಕೂಡ ಒಟ್ಟಾಗಿ ನಡೆಸೋಕೆ ನಾವು ತಯಾರಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಾಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.